ವಿರೋಧದ ನಡುವೆಯೂ ಕೂಡ ಸಫಾರಿ ಆರಂಭಕ್ಕೆ ತಯಾರಿ ನಡೀತಾ ಇದೆ. ರೊಚ್ಚಿಗೆದ್ದ ರೈತರು ಪ್ರತಿಭಟನೆಗೆ ಕರೆ ನೀಡ್ತಾ ಇದ್ದಾರೆ. ಮೈಸೂರಿನ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಫಾರಿ ಪಾಯಿಂಟ್ ಬಳಿ ಭಾರೀ ಹೋರಾಟಕ್ಕೆ ತಯಾರಿ ನಡೀತಾ ಇದೆ. ಬಂಡೀಪುರ ಮತ್ತು ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಸಫಾರಿಯನ್ನು ನಿಷೇಧ ಮಾಡಬೇಕು ಅನ್ನುವ ಆಗ್ರಹ ಇತ್ತು. ಆ ಕಾರಣಕ್ಕಾಗಿ ಸಫಾರಿಯನ್ನು ನಿಷೇಧ ಮಾಡಲಾಗಿತ್ತು. ಸಫಾರಿಯ ಕಾರಣಕ್ಕಾಗಿಯೇ ಕಾಡು ಪ್ರಾಣಿಗಳು ನಾಡಿಗೆ ಬಂದು ಉಪಟಳವನ್ನು ನೀಡ್ತಾ ಇದ್ದಾವೆ. ಸಫಾರಿ ಬಂದ್ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋದು ಅಲ್ಲಿನ ಗ್ರಾಮಸ್ಥರ, ಕಾಡಂಚಿನ ಗ್ರಾಮಗಳ ಜನರ ಅಭಿಪ್ರಾಯ ಆಗಿತ್ತು. ಆದರೆ ಇದೀಗ ಮತ್ತೆ ಸಫಾರಿಯನ್ನು ಆರಂಭ ಮಾಡಲಿಕ್ಕೆ ಮುಂದಾಗ್ತಿರೋದು ಅಲ್ಲಿನ ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಹೀಗಾಗಿ ಹೋರಾಟಕ್ಕೆ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಕಾಡಿನ ಬದಲು ಕಾಸನ್ನ ಕಾಪಾಡಿದ್ದಾರೆ ಕಾಡು ಮಂತ್ರಿ ಅಂತ ಕಿಡಿಕಾರಿದ್ದಾರೆ. ಸಫಾರಿ ಆರಂಭ ಮಾಡಿದ್ರೆ ಬೀದಿಗಿಳಿದು ಹೋರಾಟ ಮಾಡೋದು ಗ್ಯಾರಂಟಿ ಎನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈತರೊಂದಿಗೆ ಚೆಲ್ಲಾಟ ಆಡ್ತಾರಂತ ನಾವು ಈ ಕೂಡಲೇ ರಸ್ತೆಗಿಳಿಬೇಕಾಗುತ್ತೆ, ಎಲ್ಲನೂ ಬಂದ್ ಮಾಡಬೇಕಾಗುತ್ತೆ. ಮಿನಿಸ್ಟ್ರೇ, ಸಚಿವರೇ, ನಾನು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ರೆಸಾರ್ಟ್ಗಳು ಹೆಚ್ಚೋ, ಅವರು ಹೆಚ್ಚೋ, ನಾವೆಚ್ಚೋ, ರೈತರು ಹೆಚ್ಚೋ, ಅವೆಚ್ಚೋ. ಹಾಗಾಗಿ ಅವ್ರಿಗೆ ದುಡ್ಡಲ್ಲಿ ಆಟ ಆಡ್ತಾರೆ. ನಾವು ಜೂನ್ 1 ಆಟ ಆಡಿದ್ರೆ ಆಟ ಆಡಿ ನೋಡ್ತೀವಿ. ಇಲ್ಲಿ ಯಾರು ಹೆಚ್ಚು ಅಂತ ನಾವು ತೋರಿಸ್ತಾ ಇದೀವಿ. ಇಡೀ HD ಕೋಟೆ, ಸರಗೂರು, ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ, ಕೊಡಗು ಇಷ್ಟು ಜನ ನಾವು MLAಗಳು MP ಗಳನ್ನು ಎಚ್ಚರಿಸ್ತಾ ಇದೀವಿ. ಏನಾದ್ರು ಅವ್ರ ದುಡ್ಡಿಗೆ, ಅವ್ರ ಎಂಜಲ್ ಕಾಸಿಗೆ ನೀವು ಕೈ ಒಡ್ಡಿ, ಅವರ ಎಂಜಲ್ ಕಾಸು ತಿನ್ನ ಬದಲು ನೀವು ಅಲ್ಲಿ ಮನುಷ್ಯನ ಪ್ರಾಣ ಹಾನಿ ಆಗ್ತಾ ಇದೆ. ಹಾಗಾಗಿ ಸಚಿವರೇ, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನೀವೇನಾದ್ರೂ ಅನ್ನ ತಿಂತಿದ್ರೆ, ರೈತರ ಅನ್ನ ತಿಂತೀರಾ, ರೆಸಾರ್ಟ್ ಮಾಲೀಕರ ದುಡ್ಡು ತಿಂತೀರಾ ಅನ್ನೋ ನಿರ್ಣಯ ಆಗುತ್ತೆ. ನಿರ್ಣಯ ನೀವು ಗೊತ್ತಾಗುತ್ತೆ ನಿಮ್ಗೆ. ಈಗ ಯಾವುದೇ ಕಾರಣಕ್ಕೂ ನಿಮ್ಗೆ ಸಫಾರಿ ಮಾಡಕ್ ಬಿಡಲ್ಲ. ಅದೇನೇ ಆದ್ರೂ ನಾವು ಚಾಲೆಂಜ್ ತಗೋತಾ ಇದೀವಿ. ಹೀಗಾಗಿ ಏನು ನೀವು ಹೇಳ್ತಾ 10% ಕಾಡಲ್ಲಿ ಇವತ್ತು ಹುಲಿಗಳಿಗೆ ಆ ಕಾಡು ಸಾಕಾಗ್ತಾ ಇಲ್ಲ, ಆ ಟೆರಿಟರಿ ಸಾಕಾಗ್ತಾ ಇಲ್ಲ. ಹಾಗಾಗಿ ಅವು ಹೊರಗಡೆ ಅಲ್ಲಿ ನೀವು 10% ಏನು ಯೂಸ್ ಮಾಡ್ತೀರಾ? ಅವು ಚೆನ್ನಾಗಿ ಸ್ವಚ್ಛಂದವಾಗಿ ಆಟಾಡಕ್ ಬಿಡಿ. ಕಾಡನ್ನ ನೀವು ಆಟ ಆಡೋದು ಹಸು, ಕರು, ಕೋಳಿ, ಕೊತ್ತಿ, ಕುರಿ ಒಂದಿಗೆ ಆಟ ಆಡಿ, ಸಿಂಹ, ಹುಲಿ, ಚಿರತೆ ಒಂದಿಗೆ ಎಲ್ಲ ಆಟ ಆಡೋದು. ಹಾಗಾಗಿ ಒಳಗಡೆ ಹೋಗಿ ಅವ್ರ ಡಿಸ್ಟರ್ಬ್ ಮಾಡಿ ಏನು ನೀವು ಒಳಗೆ ದುಡ್ಡು ಹೊಡೆಯಕ್ಕೆ ನೀವೆಲ್ಲರೂ ಭ್ರಷ್ಟರಿಗೆ ಹೇಳೋದು. ನೀವು ದುಡ್ಡು ತಿನ್ನಕ್ಕೆ, ದುಡ್ಡು ಹೊಡೆಯಕ್ಕೆ ನೀವು ಕಾಡನ್ನ ಹಾಳು ಮಾಡ್ತಾ ಇದ್ದೀರಾ, ರೈತರನ್ನ ಹಾಳು ಮಾಡ್ತೀರಾ. ನೀವು MNC ಕಂಪನಿಗಳಿಗೆ ಒಪ್ಪಂದ ಮಾಡ್ಕೊಂಡು ಅಲ್ಲಿನ ರೈತರ ಎತ್ತಂಗೆ ಎಲ್ಲ ಮೂಲ ಅಲ್ಲಿನ ರೈತರು ಗುಳೆ ಹೋಗ್ಬೇಕು. ಎಲ್ಲರಿಗೂ ನಮಸ್ಕಾರ. ಏನು ಸುಮಾರು ದಿನಗಳಿಂದ ಸಫಾರಿ ಬಂದ್ ಮಾಡಿದ ಮೇಲೆ ಸರ್ಕಾರ ಯಾವುದೇ ಪ್ರಾಣಿಗಳು ಮಾನವನ ಮೇಲೆ ದಾಳಿ ಮಾಡಿಲ್ಲ, ಮತ್ತು ಊರ ಕಡೆನೂ ಬಂದಿಲ್ಲ. ಯಾಕಂದರೆ ಕಾಕತಾಳಿಯೋ ಸೈಂಟಿಫಿಕ್ ಏನೋ ಸ್ವಸಂದ ಚೆಂದಾಗಿ ಒಳ್ಳೆ ಅವು ಕಾಡೊಳಗಡೆ ಅದ್ರ ಪಾಡ್ಗೆ ಅವು ಆಟ ಆಡ್ತವೆ ನ್ಯಾಚುರಲ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಒಂದ್ ಕಡೆ ಕಾಡಿದೆ, ಜೀವ ವೈವಿಧ್ಯ ಇದೆ, ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ತಾಣ, ಪ್ರವಾಸೋದ್ಯಮ ಇದ್ರೆ ಅಭಿವೃದ್ಧಿ ಒಂದು ದೃಷ್ಟಿ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಆ ಪ್ರವಾಸೋದ್ಯಮ ಅಭಿವೃದ್ಧಿ ಹಣಕಾಸು ನೋಡ್ತಾ ಹೋದ್ರೆ ಇಲ್ಲಿನ ಜನ ಮತ್ತು ಜಾನುವಾರುಗಳ ಪ್ರಾಣಕ್ಕೆ ಸಂಚಕಾರ ಬರುತ್ತೆ. ಈಗ ಸರ್ಕಾರದ ಮುಂದಿರುವಂತ ಆಯ್ಕೆ ಏನು ಅಂತ? ದಶರಥ್, ಈಗಾಗಲೇ ಏನು ಇಷ್ಟು ದಿನಗಳ ಕಾಲ ರೈತರ ಮೇಲೆ ಕಾಡು ಪ್ರಾಣಿಗಳ ಒಂದು ದಾಳಿ ಆಗ್ತಾ ಇತ್ತು. ಈ ಒಂದು ಘಟನೆಯಿಂದಾಗಿ ಅರಣ್ಯ ಪ್ರದೇಶ ಅಂದ್ರೆ ಬಂಡೀಪುರ ಇರಬಹುದು, ನಾಗರಹೊಳೆ ಅರಣ್ಯ ಪ್ರದೇಶ ಏನಿದೆ, ಈ ಭಾಗಗಳಲ್ಲಿ ಸಫಾರಿಯನ್ನ ಬಂದ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಾಗಿತ್ತು. ಅದಾದ ನಂತರ ಮಟ್ಟಿಗೆ ಕಾಡು ಪ್ರಾಣಿಗಳ ಒಂದು ದಾಳಿ ಆಗ್ತಕ್ಕಂಥದ್ದಿರಬಹುದು, ಹೆಚ್ಚಿನ ಉಪಟಳ ಆಗಿರ್ತಕ್ಕಂಥದ್ದಿರಬಹುದು, ಇದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಆದ್ರೆ ಈಗ ಸರ್ಕಾರ ಏನು ಸಫಾರಿಗೆ ಮತ್ತೆ ಅವಕಾಶವನ್ನ ಮಾಡ್ಕೊಡ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಈ ತರದ ಘಟನೆಗಳು ಹೆಚ್ಚಾಗ್ತವೆ ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗ ಅರಣ್ಯ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಹೆಚ್ಚಿನದಾಗಿ ಸರ್ಕಾರಕ್ಕೆ ಆದಾಯ ಇರುತ್ತೆ, ಆದ್ರೆ ಅಲ್ಲಿರುವಂತಹ ವನ್ಯಜೀವಿಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಜೊತೆಗೆ ಕಾಡಂಚಿನ ಗ್ರಾಮಗಳಲ್ಲಿ ರೈತಾಪಿ ವರ್ಗ ಏನಿದೆ ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಜನಜಾನುವಾರುಗಳು ಕಾಡು ಪ್ರಾಣಿಗಳ ಒಂದು ಹಾವಳಿಯಿಂದ ಭಯಭೀತರಾಗಿ ಇರಬೇಕಾಗುತ್ತೆ. ಜೊತೆಗೆ ಹೆಚ್ಚಿನದಾಗಿ ಪ್ರಾಣಹಾನಿಯಾದಂತಹ ಘಟನೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಇದೆಲ್ಲ ಏನು ಇಷ್ಟು ದಿನಗಳ ಕಾಲ ರೈತರ ಮೇಲೆ ದಾಳಿ ಆದ ನಂತರ ಸಫಾರಿಯನ್ನ ಬಂದ್ ಮಾಡಲಾಗಿತ್ತು, ಅದನ್ನ ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾಡಿನಲ್ಲಿ ವನ್ಯಜೀವಿಗಳು ಅದರ ಪಾಡಿಗಿರುವಂತೆ ಅದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು. ಜೊತೆಗೆ ನಾಡಿನತ್ತ ಯಾವುದೇ ರೀತಿಯಾದಂತಹ ಕಾಡು ಪ್ರಾಣಿಗಳು ಬರದೇ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ಕೃಷಿ ಚಟುವಟಿಕೆಗಳಿರ್ಬಹುದು, ಜೊತೆಗೆ ಗ್ರಾಮೀಣ ಭಾಗದ ಜನ ಆರಾಮದಾಯಕವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಅಂದ್ರೆ ಅರಣ್ಯ ಇಲಾಖೆ ಈಗ ಸಫಾರಿಯನ್ನು ಮತ್ತೆ ಏನು ಓಪನ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದೆ. ಇದರ ವಿರುದ್ಧ ಆಕ್ರೋಶಗೊಂಡಿರ್ತಕ್ಕಂಥ ರೈತರು ಮೈಸೂರಿನ
ಅರಣ್ಯ ಭವನದ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಯತ್ನಿಸಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಜೊತೆಗೆ ಮತ್ತೊಂದು ಕಡೆ ಸಫಾರಿ ಇರ್ತಕ್ಕಂಥದ್ದು ಅಂದ್ರೆ ಬಂಡೀಪುರದ ಸಫಾರಿ ಕೇಂದ್ರ ಏನಿದೆ ಆ ಒಂದು ಸ್ಥಳಕ್ಕೂ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ಈಗ ರೈತರ ಒಂದು ಸಂಘಟನೆಗಳಿರ್ಬೋದು, ಜೊತೆಗೆ ರೈತರು ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥದ್ದು ವನ್ಯಜೀವಿಗಳಿಗೂ ಕೂಡ ಸಮಸ್ಯೆ ಆಗ್ಬಾರ್ದು, ರೈತರಿಗೂ ಕೂಡ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿದ್ರೆ ಸಫಾರಿಯನ್ನ ಬಂದ್ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಒಂದು ಕಡೆ ರೈತರ ಒತ್ತಾಯ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಸಫಾರಿಯನ್ನು ಮಾಡುವ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡುವ ಅಂದ್ರೆ ಆದಾಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಹೊಡೆತ ತಿಂತಕ್ಕಂಥದ್ದು ರೈತರು ಮತ್ತೆ ವನ್ಯಜೀವಿಗಳು ಈ ಸರ್ಕಾರದ ಒಂದು ನಿಲುವುಗಳಿಂದ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ದಶರಥ್, ಥ್ಯಾಂಕ್ ಯು ಪುರೋಹಿತ್ ನಿಮ್ಮಲ್ಲ ಮಾಹಿತಿಗೆ. ಕೇಳಕ್ ಬಂದಿರೋದು ಸಫಾರಿ ಬೇಕಿಲ್ಲ ಅಂತ ನಾವೇ ಭೇಟಿ ಮಾಡುವ, ನಮ್ಮ ಇಲಾಖೆಗೆ ಬಂದಿದ್ದೀವಿ ನಾವು ಕೇಳಕ್ಕೆ. ಸಂಬಂಧಪಟ್ಟಂತ ಮುಖ್ಯ ಅಧಿಕಾರಿ ಕರೆಸಿಲ್ಲ, ಯಾರು ಅಧಿಕಾರಿ ಗೊತ್ತಿಲ್ಲ ನಿಮ್ಗೆ. ನಿನ್ನೆ ಅರಣ್ಯ ಸಚಿವರು ಬೆಂಗಳೂರು ಕೂತ್ಕೊಂಡು ವಿಧಾನಸೌಧದಲ್ಲಿ ಹೇಳೋದಲ್ಲ, ಇಲ್ಲಿ ಬಂದು ಹೇಳ್ಬೇಕು.